ಇದೇ ಕ್ವಾಟ್ಲೆ ಕೀಟ್ಲೆ. ವೆಲ್ಕಮ್ ಟು ಕ್ವಾಟ್ಲೆ ಕೀಟ್ಲೆ. ನಾನು ಎಲ್ಲಿದ್ದೆ? ಫಸ್ಟ್ ನೈಟಲ್ಲಿದ್ದೆ, ಕರೆಕ್ಟಾ? ನಮಗೆ ಗೊತ್ತಿಲ್ಲಪ್ಪ. ನಮ್ಮಿಬ್ರು ಗೊತ್ತು. ನನಗೂ ಗೊತ್ತಿಲ್ಲ. ಪಬ್ಲಿಕ್ ಪ್ಯಾಟ್ಸ್. ಈಗ ಫಸ್ಟ್ ನೈಟಲ್ಲಿ ಹೆಂಗೆಲ್ಲ ಶಾರ್ಟ್ ಇಡಬೇಕು ಅಂತ ಆಮೇಲೆ ಯೋಚನೆ ಮಾಡಿ. ಬಟ್ ಅದಕ್ಕಿಂತ ಮುಂಚೆ ಈ ಉತ್ತರ ಭಾರತದಲ್ಲಿ DCP ಒಬ್ಬರು ಒಂದು ವಿಚಿತ್ರವಾದ ಮನೋಭಾವ, ಅವ್ರದ್ದು ವಿಚಿತ್ರವಾದ ಒಂದು ಕ್ಯಾರೆಕ್ಟ್ರು. ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಅವರು ಕೆಲಸ ಮಾಡ್ತಾರೆ, ಪೊಲೀಸ್ ಆರಕ್ಷಕರವರು. ಸಂಜೆ ಮನೆಗೆ ಬಂದಮೇಲೆ ಹುಡುಗಿ ವೇಷ ಹಾಕ್ಕೊಂಡು ನಾನು ರಾಧೆ, ಕೃಷ್ಣನ ಭಕ್ತಿ ಅಂತ ಅವರು ಟೋಟಲ್ ಕ್ಯಾರೆಕ್ಟರ್ ಚೇಂಜ್ ಆಗಿಬಿಡ್ತಾರೆ. ಓಕೆ, ಇದು ರಿಯಲ್ ಆಗಿ ಇರುವಂಥದ್ದು ಆತ. ಈಗ ಅದು ಸತ್ಯ ಇದು. ಎಸ್. ಓಕೆ ಓಕೆ, ಇದು ಉತ್ತರ ಭಾರತದಲ್ಲಿ ಅಂಡ್ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಅವರು ದೊಡ್ಡ ಆಫೀಸರ್ ಅವರು. ನಿಮಗೆ ಆ ಥರದ್ದೇನಾದರೂ ಇನ್ಸ್ಪಿರೇಷನ್ ಇದೆಯಾ ಚಿಕ್ಕಂದಿನಿಂದ ಈ ಥರ ನಾನೊಂದು ಪಾತ್ರ ಮಾಡಬೇಕು ಅಂತ? ಇಲ್ಲ ಇಲ್ಲ, ನಿಜವಾಗ್ಲೂ ಆ ಥರದ್ದೇನು ಇರಲಿಲ್ಲ. ಈ ಸಿನಿಮಾ ನನಗೆ ಬಂದಾಗ್ಲೂ ಕೂಡ ಸ್ಟ್ರೈಟಾಗಿ ನಾನು ಇದನ್ನು ರಿಜೆಕ್ಟ್ ಮಾಡಿದ್ದೆ. ನನ್ನ ಕೈಲಿ ಮಾಡೋಕ್ಕಾಗಲ್ಲ. ಯಾಕಂತಂದರೆ ಇಲ್ಲಿ ಶರಣ್ ಹುಡುಗಿ ಥರ ಅಲ್ಲ, ಹುಡುಗಿನೇ. ಸೊ ಏನಾಗುತ್ತೆ, ಹುಡುಗಿ ಥರಕ್ಕೂ ಹುಡುಗಿನೇಗೂ ತುಂಬ ವ್ಯತ್ಯಾಸ ಇದೆ. ಹುಡುಗಿ ಥರ ಅಂತಂದರೆ ಸಣ್ಣ ಪುಟ್ಟ ತಪ್ಪುಗಳು ಮ್ಯಾನೇಜ್ ಆಗಿಬಿಡ್ತವೆ, ಅದು ಕ್ಷಮಿಸ್ಬೋದು. ಆದರೆ ಹುಡುಗಿನೇ ಆದ್ದರಿಂದ ಸಣ್ಣ ತಪ್ಪುಗಳನ್ನೂ ಮಾಡೋಂಗಿಲ್ಲ. ಒಂದು ಹುಡುಗಿರೇ ತಪ್ಪು ಮಾಡಿದ್ರೆ ಏನು ಪರವಾಗಿಲ್ಲ, ಕ್ಷಮಿಸ್ಬಿಡೋದು. ಹುಡುಗಿಯಾಗಿ ತಪ್ಪು ಮಾಡೋಂಗಿಲ್ಲ. ಸೊ ಹಾಗಾಗಿ ಇದನ್ನು ಬೇಡ ಅಂತ ಕಳಿಸಿದ್ದೆ ನಾನು. ಏನು ಸರ್, ಕರೆಕ್ಟಾ? ಯಾವತ್ತಿದ್ರು ನಾನು ಹುಡುಗಿರ ಪರ. ಸೊ ಇಲ್ಲಿ ಹುಡುಗಿ ಆಗಿದ್ರೂ ಕೂಡ ಸಿನಿಮಾ ನಿಮ್ಮ ಜಾನರ್ ಸರ್, ಅಂದರೆ ನಗಿಸೋವಂಥ ಕಾಮಿಡಿ ಜಾನರ್ನ ಸಿನಿಮಾ ಖಂಡಿತವಾಗ್ಲೂ ನಿಮಗೆ ಅದನ್ನು ಕ್ಯಾರಿ ಮಾಡುವಂಥ ಒಂದು ಇದಿದೆ. ನಾವೆಲ್ಲ ಸಪೋರ್ಟಿವ್ ಆಗಿ ನಿಮಗೆ ಇರ್ತೀವಿ ಅಂತನ್ನೋವಂಥದ್ದು ನನ್ನ ತಂಡ ಕೊಟ್ಟಂಥ ಒಂದು ಶಕ್ತಿ ನಾನು. ಸೊ ಇವತ್ತೇನಾದ್ರು ಹುಡುಗಿ ಡ್ರೆಸ್ ಆಗಿ ಚೆನ್ನಾಗಿದೆ, ಈ ಸಿನಿಮಾ ಚೆನ್ನಾಗಿ ಹೋಗ್ತಾ ಇದೆ ಇವತ್ತು ಅಂತಂದರೆ ಇದೆಲ್ಲ ಕ್ರೆಡಿಟು ನನ್ನ ತಂಡಕ್ಕೆ ಸೇರಬೇಕು. ಗುಡ್. ಅಕಸ್ಮಾತ್ ಚಪ್ಪಳೆ ತೊಡೋಕ್ಕಿಂತ ಮುಂಚೆ ಅಕಸ್ಮಾತ್ ಈ ಪಿಕ್ಚರನ್ನು ನೋಡಿಬಿಟ್ಟು ನಿಮ್ಮನ್ನು ಆ ಒಂದು ಹುಡುಗಿ ಗೆಟಪ್ನಲ್ಲಿ ತುಂಬ ಇಷ್ಟಪಟ್ಬಿಟ್ಟು ಮದುವೆ ಆಗಬೇಕು ಅಂತ ಬಂದರೆ ಅವ್ರನ್ನ ಖಂಡಿತವಾಗ್ಲೂ ಮದುವೆ ಆಗ್ತಿರಲ್ಲ? ಈಗ ನಾನು ಏನು ಆನ್ಸರ್ ಮಾಡಿ ಇಂಡೈರೆಕ್ಟ್ ಆಗಿ ವಿಷಯ ಕಾಳಾಗ್ತಾ ಇದೆ. ಇನ್ನು ವಿಶ್ವನ್ ಮದುವೆ ಆಗಿ ಆಲೆ ಮಗು ಇದೆ. ನನಗೆ ವಿಶ್ವನ್ ಮೇಲೆ ನನಗೆ ವಿಶ್ವನ್ ಮೇಲೇ ಡೌಟ್ ಆಗ್ತಾ ಇದೆ. ನನಗೆ ಅವ್ರು ಯಾರೋ ಉತ್ತರ ಭಾರತದ DCP ಅಂದ್ರಲ್ಲ, ಆ ಕ್ಯಾರೆಕ್ಟರ್ ಏನಾರು ಆಯ್ತಾ? ನಂದ ಖಂಡಿತವಾಗಿ ಇಲ್ವಾ? ಖಂಡಿತವಾಗಿ ಇದೆ. ಇಲ್ಲ. ನನಗೆ ಅವಾಗಲೇ ಕೇಳ್ಪಟ್ರು ಹಾಗೆ ರವಿಶಂಕರ್ ಹುಡುಗಿ ಗೆಟಪ್ಪಲ್ಲಿ ಬಂದಮೇಲೆ 3-4 ನಿಮಿಷ ತಬ್ಕೊಂಡ್ಬಿಟ್ರಂತೆ ಅಲ್ವಾ? ಅದರ ಅನುಭವ ಈ ಚಿತ್ರದಲ್ಲಿ ಅವರು ಇಟ್ಕೊಂಡಿದ್ದು ಶಾರ್ಟಲ್ಲ. ಸೊ ಶಾರ್ಟಿಗೆ ಬರೋಕ್ಕಿಂತ ಮುಂಚೆ ಕಾರ್ಯದಿಂದ ಇಳಿತಿದ್ದಂಗೆ ಬಂದಿಟ್ಕೊಂಡು. ಓಕೆ, ಅದರ ಅನುಭವ ಹೇಗಿದೆ ಅಂತ ಅವ್ರನ್ನ ಕರೆದುಬಿಟ್ಟು ಕೇಳ್ಬಿಡೋಣ ಅಂತಿದ್ದೀನಿ. ಸೂಪರ್. ಓಕೆ, ಸೂಪರ್. ರವಿ, ವೆಲ್ಕಮ್. ವೆಲ್ಕಮ್ ಟು ಮೈ ಶೋ ರವಿ ಶಂಕರ್ ಗೌಡ. ಥ್ಯಾಂಕ್ ಯು ವೆರಿ ಮಚ್. ಈಗ ನಿಮ್ಮಿಂದ ನಮಗೆ ಕೆಲವೊಂದು ಮಧುರವಾದ ಅನುಭವವನ್ನು ಹಂಚ್ಕೋಬೇಕು ಅಂತ ಇಲ್ಲಿ ಕೂರಿಸ್ತಾ ಇದ್ದೀವಿ. ಹಂಚ್ಕೊಳಕ್ಕಾಗಲ್ಲ, ಅದಲ್ಲ. ಆ ಅನುಭವ ನನಗೆ ಶರಣ್ ಮಾತ್ರ ಇರಲಿ. ಇಲ್ಲ, ಅದು ನನಗೆ ಗೊತ್ತಾಗಲೇಬೇಕು. ಯಾಕೆಂತಂದರೆ ಶರಣ್ ನನಗೆ ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ. ಓಕೆ, ಆ ಗೆಟಪ್ನಲ್ಲಿ, ಈ ಹುಡುಗಿ ಗೆಟಪ್ನಲ್ಲಿ ಬಂದಾಗ ಬಾಚಿ ತಪ್ಕೊಂಡ್ಬಿಟ್ರಂತಲ್ಲ, 3 ನಿಮಿಷ ಬಿಡಲಿಲ್ವಂತಲ್ಲ. ನಿಮಗೆ ಆ ಅನುಭವ ಹೆಂಗಿತ್ತು? ಬಹುಶಃ ಯಾವ ಹುಡುಗಿನ ನೋಡಿದಾಗೂ ಅಷ್ಟು ಎಕ್ಸೈಟ್ಮೆಂಟ್ ಆಗಿರಲಿಲ್ಲ ಅಂತ. ನಾನು ಏನಪ್ಪ ಅಂದರೆ ಬೆಳಗ್ಗೆ ಬಂದ ತಕ್ಷಣ ಗುಡ್ ಮಾರ್ನಿಂಗ್ ಅಂದ ತಕ್ಷಣ ನಾವೆಲ್ಲ ಹೇಳಿ ತಪ್ಕೊಳ್ಳೋದು ಒಂದು ಇತ್ತೀಚಿನ ವಾಡಿಕೆ ಅಭ್ಯಾಸ. ಶರಣ್ ಬಂದ ತಕ್ಷಣ ಶರಣ್ ಗುಡ್ ಮಾರ್ನಿಂಗ್ ಅಂತ ತಪ್ಕೊಂಡ ತಕ್ಷಣ ಅನುಭವನೇ ಬೇರೆ. ಅದನ್ನ ನನಗೆ ಹೇಳಕ್ಕಾಗಲ್ಲ. ರವಿಶಂಕರ್ ಗುಡ್ ಮಾರ್ನಿಂಗ್ ಹೇಳಲ್ಲ, ಸೀದಾ ಹೋಗಿ ತಪ್ಕೊಂಡ್ಬಿಟ್ಟಾರೆ. ಸೊ ಹಾಗಾಗಿ ಒಂದು 5 ನಿಮಿಷ ಹಂಗೆ ತಪ್ಕೊಂಡು ಆಮೇಲೆ ತಿಂದ್ರೆ ಇದು ಮೇಕಪ್ ಇಷ್ಟದ್ದು ಈ ಥರ ಮಾತಾಡ್ಸ್ಕೊಂಡು ಶರಣ ಮರ್ಸಕ್ಕೆ ನಾವು ಶರಣ ಗೊತ್ತಾಗ್ಬಿಡ್ತಿತ್ತು. ಆಮೇಲೆ ಏನು ಶರಣ್ ರವಿ ಸಾಕು ಬಿಡಿ ಸಾಕು ಶರಣ್ ಇನ್ನೊಂದು 2 ನಿಮಿಷ ಬಿಡ್ರಲ್ಲೇ ನಾವು ಮೇಕಪ್ ಈಗ ರವಿ, ಈಗ ಸಾಕಷ್ಟು ಚಿತ್ರದಲ್ಲಿ ಹೀರೋಯಿನ್ ಜೊತೆ ನೀವು ಮಾಡಿದಿರ ಆ್ಯಕ್ಟಿಂಗ್ನ. ಈ ಹೀರೋಯಿನ್ ಜೊತೆ ಮಾಡುವಾಗ ಯಾವ ಥರ ಅನ್ನಿಸ್ತು? ತೂ ಚಿ ಅಂತ ಏನಾದ್ರು ಅನಿಸ್ತಾ? ಆ ತೂ ಚಿ ಅಂತ ಅವ್ರಿಗೆ ಅನಿಸ್ತಾ? ಅಂದರೆ ಅವ್ರಿಗಿಂತ ಇವರೇ ಉತ್ತಮ ಅಂತ ಅನಿಸ್ತಾ? ಈಗ ಹಂಗೆ ಹೇಳೋಕ್ಕಾಗಲ್ಲ.
ಸೊ ಹೆಣ್ಣೆ ಹೀರೋಯಿನ್ ಆಗಿರ್ತಾರಲ್ಲ ಅವಾಗ ಅದೊಂಥರ ಅನುಭವ. ಆದರೆ ಒಬ್ಬ ಗಂಡು ಹೆಣ್ಣಾಗಿ ಅಭಿನಯಿಸಿದಾಗ ಅಂದರೆ ಶರಣ್ ನಿಜವಾಗ್ಲೂ ಆ ಫೀಲಿಂಗ್ಗೆ ಬರ್ತಾಯಿತ್ತು. ಅಷ್ಟು ಬ್ಯೂಟಿಫುಲ್ಲಾಗಿ ಹೊಂದ್ಕೊಂಡ್ಬಿಟ್ಟಿತ್ತು ಆ ಪಾತ್ರಕ್ಕೆ. ರವಿ, ಈಗ ಇನ್ನೊಂದು ವಿಷಯ ಏನಂತಂದರೆ, ನಮ್ಮಿಬ್ಬರು ಮಾತು ಇನ್ನೊಬ್ಬರು ವಿಷಯ. ಓಕೆ, ಈ ಶರಣು ಬೆಳಗ್ಗೆ 3 ಗಂಟೆಗೆ ಹೋಗ್ಬಿಟ್ಟು 6 ಗಂಟೆವರೆಗೂ ಏನು ಕಿತ್ತು ಗುಡ್ಡೆ ಆಗ್ತಿದ್ರು ಅನ್ನೋದು ನಮ್ಗೆ ಗೊತ್ತಾಗಬೇಕು. ಯಾಕೆ ಗೊತ್ತಾ? ಸೀರೆ ಉಟ್ಕೋತಾ ಇದ್ರಲ್ಲ ಅವ್ರು ಹೆಂಗೆ ಉಟ್ಕೋತಾ ಇದ್ರು, ಯಾವ್ಯಾವ ಥರ ಹಿಂಗೆ ಉಟ್ಕೋತಾ ಇದ್ರು ಅದನ್ನು ತೋರಿಸ್ಬೇಕು. ಉಟ್ಕೋತಾ ಇದ್ದಲ್ಲ, ಉಡಿಸ್ತಾ ಇದ್ದಿದ್ದು. ಕಲ್ತೇ ಇಲ್ವಾ ಹಂಗಾರೆ? ಕಲ್ತಿಲ್ಲ ಕಲ್ತಿಲ್ಲ. 1 ವರ್ಷದಲ್ಲಿ ಕಲ್ತಿಲ್ವಾ? ಇಲ್ಲ ಇಲ್ಲ ಇಲ್ಲ, ಅದು ನನ್ನ ಕಾಸ್ಟ್ಯೂಮರ್ಸೇ ಅದು ಕೆಲಸ ಮಾಡ್ತಾ ಇದ್ದು. ಹೆಂಗಸರು ಸೀರೆ ಉಟ್ಕೊಳ್ಳೋದು ಯಾವ? ಒಂದು ಸೀರೆ ಕೊಡಪ್ಪ, ಆಯಿತು. ಮೈ ಮೇಲೆ ಮಾಡ್ಬೇಕಮ್ಮ. ಹಂಗೆಲ್ಲ ಇಲ್ಲ, ಒಳ್ಳೆ ಕಥೆ ಆಯಿತು. ಇವಾಗೇನು ಸೀರೆ ಬೇಕಾ? ಸೀರೆ ಬೇಕಾ? ಸೀರೆ ಬೇಕಾ? ಸೀರೆ ಸೀರೆ ಬೇಕಾ? ಬೇಡ ಸುಮ್ಮನೆ. ಓಕೆ, ಸೀರೆ ತರಿಸ್ತೀವಿ ಒಂದು ಬ್ರೇಕ್ ಆದ್ಮೇಲೆ. ಓಕೆ.